ಅಜಯ್, ಯಾಕಜ್ಜಿ ಅವನಿಗೆ ಪದ್ಯ ಹೇಳು ಅಂತ ಹೇಳದಂತೆ ನೀನು ಯಾಕಜ್ಜಿ ಅಷ್ಟೊಂದು ಬೇಜಾರಾತು? ಅವನ ಪದ್ಯ ಹೇಳ್ತೀನಿ ಕಣಜ್ಜಿ ಅಂತಾನ ಅಂತ ಚೆನ್ನಾಗಿ ಕೇಳ್ತಾ ಇದ್ದ. ಇವನು ಬಂದು ಅವನು ಹೇಳೋದ್ನ ನಿಲ್ಸಿ ಯಾಕನ ಕೇಳ್ತಾನೆ, ಯಾಕಜ್ಜಿ ನಿಲ್ಲಿಸ್ತೆ ಅಂತ. ಅವನ್ ಪದ್ಯ ಹೇಳ್ತೀನಿ ಅಂತಂದ್ರೆ ನಾ ಬೇಡ ಅಂತ ಅಂದ್ಲೇನ ಏನ? ಅಯ್ಯೋ ಅಜ್ಜಿ, ಅವನಿಗೆ ಕನ್ನಡದಾಗಿದ್ದು ಒಂದು ಪದ್ಯ ಬಿಟ್ಟು ಬೇರೆ ಯಾವ್ದು ಬರಲ್ ಕಣಜ್ಜಿ. 101 ಸತಿ ಬರೀ ಇದನ್ನೇ ಹೇಳಂತಾನೆ ತಿಂತಾನ ಕಣಜ್ಜಿ. ಕಪ್ಪೆ ಕರ ಕರ ತುಪ್ಪ ಜರಿ ಜಲ್ಲಿ ಎಂಬುದನ್ನ ಕಪ್ಪೆಗೆ ಕರ ಕರ ತುಪ್ಪಗೆ ಜರಿ ಜಲ್ಲಿ ಅಂತಾನ. ಅವನು ಹೆಂಗ್ ಬೇಕು ಹಂಗೆ ಹೇಳ್ತಾನ ಕಣಜ್ಜಿ. ಆ ಪದ್ಯ ಹಂಗಲ್ಲ ಕಣಜ್ಜಿ ಇರೋದು. ಅಲ್ಕಣ ಮಣ್ಣಿ ಪುಟ್ರಂಗಮ್ಮ, ನೀನೊಳ್ಳೆ ಸರಿ ಅದಾಳ್ಕಣಿ. ಆ ಹುಡುಗರಿಗೆ ಸಣ್ಣ ಹುಡುಗರಿಗೆ ತಕ್ಕನಾಗಿದ್ದೆ. ಅವೇನೋ ನುಕ್ಸಾರ್ಗೆ ಆಗ್ತೈತ ಹೇಳ್ತಾರೆ ಅಂತ ಅಂದ್ರೆ ನೀನು ಅವ್ರ ಜೊತೆಗೆ ಸೇರ್ಕೊಂಡು ಅವ್ರಂಗೆ ಮಾತಾಡ್ತೀಯ. ಹೋಗು ಎಲೆ ಸುಮ್ಕಿರದ ಸಿಕ್ಕಜ್ಜಿ ಅತ್ತ. ಅವ್ರೆ ಅಯ್ಯಪ್ಪನಿ ಈಗ ರಜೆ ಬೇರೆ ಕೊಟ್ಟಿದಾರೋ, ನಾನು ತಲೆ ತಿನ್ ಮೆದ್ಲಿಗೆ ಕೈ ಇಕ್ತಾರೆ. ಅದಕ್ಕೇನ ಅವ್ರ ಅತ್ತೆ ಹೇಳ್ತಾರ, ಅದಕ್ಕೆ ತಕ್ಕನಾಗಿ ಹ್ಞೂ ಹ್ಞೂ ಅಂತ ಒಂದು ಸುಮ್ಮನಾದ್ರೆ ಸುಮ್ಕಾಕರಿ. ಇಲ್ಲ ಅಂತಂದ್ರೆ ಅಯ್ಯೋ ಅದು ಇದು ಅದು ಕಣಜಿ ಇದು ಕಣಜಿ ಅಂತನ ಶುರು ಮಾಡಿದೆ. ಇನ್ನು ಅಯ್ಯಪ್ಪನಿ ನಿದ್ದೆ ಒತ್ತಾಗ ತಕ್ಕನೂ ಬಿಡಲ್ಲ. ಅಯ್ಯೋ ಹೇಳಕ್ಕ ಏನು ಮಕ್ಕಳ ಈಗಿನ ಕಾಲದವತ್ತ. ಈ ಪಂಡ್ರಪಟ್ಟುಗಳು ಶಿಲ್ಪಿಲಿಗಳು ಕೈಯಲ್ಲಿ ಆಡ್ಕೊಂಡು ಕೂಕೊಂಡ್ರೆ ನನ್ನ ಕತ್ ದೂರ ಹೋಗೈತಿ. ಏಯ್ ಮಂಜ ಬರ ಇಲ್ಲಿ, ಮಂತೆಗೆ ಇರ್ಬೇಕು. ನಾನೊಂದ್ರ ಒಟ್ಟ ಹೊಲ್ಟಕ್ಕೆ ಹೋಗ್ಬತ್ತೀನಿ. ಗೌಡ್ರು ಹುಂಚೆ ಗಿಡ ಕೊಡೋ ಸೇರೆ ಇದ್ದೆ, ಹುಂಚೆಕಾಯಿ ಕುಟ್ಟಕ್ಕೆ ಅಂತ ನಾ ಹೋಗ್ತಾ ಇದ್ದೀನಿ. ಬರೋ ತಕನ ಮನೆ ಬಿಟ್ಟು ಆಶೀಸಕ್ಕೆ ಹೋಗ್ಬಾರ್ದು ಏನು? ಅಜ್ಜಿ ಅಷ್ಟಕ್ಕಿದ್ದೆ ನಾನು ಗೊತ್ತೀನಿ ಕಣಜ್ಜಿ. ಕಿಸ್ತು ಬಿಟ್ಟ ಅಲ್ಲ 32 ಅಲ್ಲ ದಿವಸ ಇರ್ತವಂತಲ್ಲ, ಅವೇ ಎಲ್ಲಾನು ಬಿಟ್ಟು ಬಿಟ್ಟ. ಯಾವನ್ ಕರ್ಕೊಂಡೋಗಲ್ಲ ನಿನ್ನ, ಯಾವಳ ಕರ್ಕೊಂಡೋಗೋದು? ತಿಕ್ಕ ಮುಚ್ಕೊಂಡು ಮಂತೆಗೆ ಬಿದ್ದಿರು. ನಿಮ್ಮ ಅಮ್ಮಯ್ಯ ಹಬ್ಳನ ಬೇಜಾರಾಗ್ತೈತೆ. ಅವಳಿಗೂ ಅಡುಗೆ ಪಡಿಗೆ ಮಾಡೋದ್ಕ ಈರುಳ್ಳಿ ಹಚ್ಕೊಡೋದು, ಕಾಯಿ ತುರ್ಕೊಡೋದು ಇಂಥವು ಯಾವ ಥರ ಮಾಡು. ಅಲ್ಬತ್ತಾನಂತ ಏನು ಕಾಲಿ. ಅಜಯ್ ನಾನು ಗೊತ್ತೀನಿ ಕಣಜಿ, ನಾನೇನು ತೀಟ ಮಾಡೋದು ಕರ್ಕೊಂಡೋಗೋದಿ. ನಮಗಿನ್ನ ಅಮ್ಮ ಎಲ್ಲ ಮಂತೆಗೆ ಅಲ್ಲಿ ರೇಷನ್ ತಗೊಂಬರಕ್ಕೆ ಅಂತಾನ ಸೊಸೈಟಿ ತಗೋಯತಿ ಅಕ್ಕಿ ಕೊಡ್ತಾರೆ. ಇನ್ನ ಏಟತ್ತ ಗೊತ್ತಿಲ್ಲ. ಸಾಲಾಗ ನಿಂತ್ಕೊಬೇಕು ಅಂತಾನೆ ಅಲ್ಲೆಲ್ಲ ಉದ್ದಕ್ಕೆ ಲೈನಾಗಿ ಎಲ್ಲನ ಬ್ಯಾಗ್ ಇಕ್ಕಿ ಮರದಡೆ ಕೂಗೊಂಡವ್ರೆ. ಎಲ್ಲನೂ ಹೆಂಗಸ್ರುಗಳು ಗಂಡಸ್ರುಗಳು ಎಲ್ಲನೂ ಬಿಸ್ಲಾಕೈತೆ ಅಂತಾನೆ. ಅವ ಹಂಗ್ ಬರೋದೇ ಬೈಗಾಕೈತೆ ಏನ? ಓ ಹೌದಲ್ವೇ, ಅಕ್ಕಿ ತರಕ್ಕೆ ಹೋಗಿದ್ದಾಳೆ ಅಮ್ಮಣ್ಣಿ. ಮತ್ತೀಗ ಬಾಯಿಲಿ ನಿನಗೆ ಒಂದು ಒಳ್ಳೆ ಕೆಲಸ ಹೇಳ್ತೀನಿ ಏನ? ಅನ್ನ ಮಾಡು ಮನೆಗೆ ಕೂಕೊಂಡು. ನಿಮ್ಮ ಅಮ್ಮಾಯಿ ಬರೋ ಅಷ್ಟೊತ್ತಿಗೆ ನಿಮ್ಮ ಅಮ್ಮಾಯಿ ಬಂದು ಸಾರು ಪಾರು ಮಾಡ್ತಾಳೆ. ಅನ್ನ ಮಾಡಿ ಕೂಕೊಂಡು ಹೆಂಗೆ ಏನು ಅಂಬದ್ನ ನೀವು ಹೆಂಗನ ಅವ್ನ ಪಾಶನ್ ಕೇಳಿ ಹೇಳ್ಕೊಂಡು ಕೊಡ್ತಾನ ಅವ್ರ ಮನೆಗೆ. ಅವನನ್ನೇ ಅನ್ನ ಮಾಡೋದು, ನೀನು ಪಾಶನ ಸೇರ್ಕೊಂಡು ಅನ್ನ ಮಾಡ್ರಿ ಹೇಳ್ತೀನಿ. ಇಲ್ಲಿ ಅಲ್ಲಿ ಬಂದೇನೋ ರೆಬಡಕ್ಕೆ ಬತ್ತೆ, ಅಲ್ಲಿ ಉಳ್ಸೆಕಾಯಿ ಕುಟ್ಟಕ್ಕೆ. ಇಲ್ಲೇ ಮನೆಗಿದ್ದು ಅನ್ನನ ಹೆಂಗ್ ಮಾಡೋದು ಬತ್ತೆ. ಇನ್ನ ಎಂದು ಉಂಡಿರ್ಬಾರ್ದು ಅಂತ ಚೆನ್ನಾಗಿ ಮಾಡ್ಬೇಕು ಅನ್ನನ. ಪಂಡ್ರಪಟ್ ಪಾಶ ನೀನು ಅನ್ನ ಮಾಡೋದಲ್ಲ ಬರ್ತೈತೆ ನಿಂಗೆ? ಅದು ಮಂಜುನಣ್ಣ ನಮ್ಮಿಗೆ ಬಂದ್ಬಿಟ್ಟೈತೆ. ಚಲ ನನ್ನ ಮಗನೇ, ಅನ್ನ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೆ ನೀನು. ನನಗೆ ಕೋಳಿ ಮಸಾಲೆ ರುಬ್ಬಿ ಸೀಸೋದೊಂದು ಗೊತ್ತಪ್ಪ, ಅನ್ನ ಮಾಡೋದೆಲ್ಲ ನಂಗೆ ಬರೋಲ್ಲ ಕಣ. ಹೇಳ್ಕೊಂಡು ಕೊಡ್ತೇನೆ ನೀನು. ಟೀಕ ಮಂಜುನಣ್ಣ ನಮ್ಮಿಗೆ ಹೇಳಿ ಕೊಟ್ಬಿಟ್ಟೈತೆ. ಅದೇ ತಗೋಗದೆ ಪಾಶ ಹೇಳ್ಕೊಂಡು ಕೊಡ್ತಾನೆ ಅಂತೆ. ಅನ್ನ ಮಾಡೋದು ಹೆಂಗೆ ಅಂತಾನ ನೀನು ಹೋಗಿ ಬರೋ ಅಷ್ಟೊತ್ತಿಗೆ ಅಲ್ಲ ಅಮ್ಮ ಅಕ್ಕಿ ತಕೊಂಡ್ ಬರೋ ಅಷ್ಟೊತ್ತಿಗೆ ನಾನೇ ಅನ್ನ ಮಾಡಿ ಹಂಗೆ ಗಮ 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 ಅನ್ನಿಸ್ತೀನಿ. ಅಲ್ವಲ್ಲ ಪಂಡ್ರಪಟ್ಟು, ಅನ್ನ ಎಲ್ಲ ನಾನು ಅನ್ನ ಮಾಡಿದ್ರೆ ಗಮ್ ಗುಡ್ತೈತೆ. ಸಾರಲ್ವೇ ವಾಸನೆ ಬರೋದು ಗಮ ಗಮ ಅಂತಾನೆ. ಹೌದೇ, ನಂಗೇನು ಗೊತ್ತಿ ಆತದ ಗಮ್ ಗುಡ್ತೈತೆ ಅಂತಾನೆ. ಆತು ಅನ್ನನ ಚೆನ್ನಾಗಿ ಮಾಡ್ತೀನಿ ಕಣೋಗದಿ. ಹೋಗು ನಿಂಗೆ ಕಾಗತ್ತು ಎಂಥದ್ದು ಲೇಟ್ ಆಯ್ತು. ಗೌಡ್ರು ಬೇಜಾರು ಮಾಡ್ಕೊಂತ ಲೇಟ್ ಆಗೋದೆ. ಹೋಗು ನನಗೆ ಅಲ್ಲಾಗ ಹೊತ್ಕೊಂಡು ಹೇಳ ಅನ್ನಿಸ್ಕೊನಿ ಕಾಯಿ. ನಾನೆಲ್ಲ ಹೋಗ್ತೀನಿ, ನೀನೇನು ಕೋಳಿಸ್ಬೇಡ. ಸಿಕ್ಕಜ್ಜಿ ಮಾರಿಬೇಡ. ರಾತ್ರಿ ಕೂಂಡ್ಬಿಟ್ಟು ಇಲ್ಲಿಗೆ ಬಾ. ಸರಿನೇ, ನನಗೂ ತಾಡೋ ಹತ್ಕೊಂಡಿ ನಾನು ಹೋಗ್ತೀನಿ. ಹ್ಞೂ ಕಣೆ ಅಮ್ಮಣ್ಣಿ, ನಾನು ಹೋಗ್ತೀನಿ ನಡಿ. ನಂಗೇನು ಪಾಚೆ ಅವರೇ ಪುಟ್ರಂಗಜ್ಜಿ ಓತು ಹೊಲ್ತೈತಿ. ಈಗ ಅನ್ನ ಮಾಡೋದು ಹೇಳ್ಕೊಂಡು ಕೊಡ್ತೀನಿ ಅಂತ ಹೇಳಿರಲ್ಲ, ಬರ್ರಿ ಹೇಳ್ಕೊಂಡು ಕೊಡ್ರಿ. ಅದು ಹೆಂಗೆ ಮಾಡೋದು ಅನ್ನ ಅಂಬದ್ನ. ಆದ್ರೂ ಪಾಸ ನೀನು ನೋಡಕ್ಕೆ ಹಿಂಗಿದ್ದ ಕಣ ಯಾಕತ್ಲನ
ಆದ್ರೂ ಅನ್ನ ಮಾಡೋದೆಲ್ಲ ಕಲ್ತ್ಕೊಂಡಿದ್ಯಾ ಅಂತಂದ್ರೆ ನನಗಿಂತ ಗ್ರೇಟ್ ಕಾಣ್ಬಿಡ ನೀನು. ಆರಾಮಂದಿನ ನಂಬಿಗೆ ಗೊತ್ತಿಲ್ಲ, ನಂಬಿಗೆ ಫುಲ್ ನೆಕ್ಸ್ಟ್ ಲೆವೆಲ್ಗೆ ಆಯ್ತಾ ನಂಬಿಗೆ. ನನಗ ಒಂಚೂರು ನನ್ನ ಹೇಳಿರೋ ಹೊಗಳ ಬಿಟ್ರೆ ತೆಂಗಿನ ಮರ ತುದಿಗೆ ಹೋಗ್ಕೊಂತಾನೆ. ಆಟ ಆತು, ನೀನ್ ನೆಕ್ಸ್ಟ್ ಲೆವೆಲ್ ಏನು ಅಂಬದ್ ಗೊತ್ತಾಕೈತೆ. ಬಾಬಾ ಅನ್ನ ಮಾಡ್ಬಾ ಇವಾಗ. ಅದು ಮನಿಗಣ ನಂಬಿಗೆ ಅನ್ನ ಮಾಡಕ್ಕೆ ಬರೋದಿಲ್ಲ. ಕಾಮಿಡಿ ನಂತೆಗೆ ಕಾಮಿಡಿ. ಲೋ ಪಂಡ್ರಪಟ್ ಪಾಸ ಅವ್ರೆ, ನೀವು ಗೊತ್ತೈತೆ ಎಂಬುದು ನನಗೆ ಗೊತ್ತು. ಬಾತಿ ಗಮನಿಸ್ಕೊಂಡು ಹೋ ನೀನು ಹಬ್ಬಂಗೆ ಗೊತ್ತಿದೆ. ನಂಗೂ ಎಮರ್ಜೆನ್ಸಿಗೆ ಯಾವನ ಅನ್ನ ಮಾಡ್ಬೇಕು ಅಂತಂದ್ರೆ ಅಜ್ಜಿ ಅಮ್ಮ ಬರೋದಾಗ ಕಾಯ್ಕೊಂಡು ಕೂಕೊಂಬಾಕೈತೆ. ನೀನ್ ಹೇಳ್ಕೊಂಡು ಕೊಟ್ರೆ ಇವಾಗ ನಾನು ಕಲ್ತ್ಕೊಂತೀನಿ. ಮುಂದಿನ ಸತಿ ನಾನೇ ಅನ್ನ ಮಾಡ್ತೀನಿ ಹೆಂಗ್ ಮಾಡೋದು ಅಂತ ಈ ಸತಿ ನೋಡ್ಕೊಂಡ್ರೆ. ಅದಕ್ಕೆ ಬಾ ಹೇಳ್ಕೊಂಡು ಕೊಡು. ಓ ನನ್ನ ಮಗನೇ ಆರಾಮ್ ಮಂಜಿದು ಅಣ್ಣ. ಸಂಸೆ ನಮ್ದಿಗೆ ಅನ್ನೋಗೆ ಮಾಡಕ್ಕೆ ಬರೋದಿಲ್ಲ ಮಂಜಿದು ಅಣ್ಣ. ನಿನ್ನ ಬೆಂಕಿ ಇಕ್ಕ ಪಾಸ, ನೀನ್ ಏನಾದ್ರು ನೀನ್ ಇಂತನಾಗಿದ್ದ. ಆ ಒಜ್ಜಿ ಪುಟ್ರಂಗಜ್ಜಿ ಸಿಕ್ಕಜ್ಜಿ ಮುಂದೆ ಜೋರಾಗಿ ಬುಣಕಾಕ್ತೆ. ನನಗ್ ಗೊತ್ತೈತೆ ಅಂತಾನೆ. ಈಗ ನೋಡ್ರಿ ಇಲ್ಲ ಅಂತಲ್ಲ ಲೋಕರ. ಆವಾಗೇನೆ ಬರಲ್ಲ ಅಂತಂದಿದ್ರೆ ಪುಟ್ರಂಗಜ್ಜಿನ ಹೆಂಗ ಹೇಳ್ಕೊಂಡ್ ಕೊಟ್ಟು ಹೋಗದ, ಹಿಂಗ್ ಮಾಡ್ರಿ ಅಂತಾನೆ. ಆ ಒಜ್ಜಿರ್ ಮುಂದೆ ಹಿಂಗೆ ಬರ್ತೈತಿ ನಮ್ದಿಗೆ ಬಂದ್ಬಿಡ್ತೈತೆ ಅಂತ ಅಂದೆ. ಈಗ ನೋಡ್ರಿ ಉಲ್ಟಾ ಹೊಳಿತಿದ್ದಲ್ಲ. ಆರ ಬಂದಿದಣ್ಣ. ಅದು ಪುಟ್ಟದ ರಂಗಾಜಿದು ಮುಂದೆ ನಮ್ದಿಗೆ ಅನ್ಯಾಯ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ರೆ ನಮ್ದಿಗೆ ಸಿಕ್ಕದ್ದಿದ್ದು ಮುಂದೆ ಮರ್ಯಾದೆಗೆ ಹೋಗ್ಬಿಟ್ಟೈತಿಲ್ಲ. ಅಕ್ಕೆ ಹಂಗೆ ಸಿಲ್ಸಿಲ್ಗೆ ಹೇಳ್ಬಿಟ್ಟು ಪುಟ್ಟದ ರಂಗಾಜಿ ನಮ್ದಿಗೆ ಅನ್ಯಾಯ ಮಾಡಕ್ಕೆ ಬಂದ್ಬಿಡ್ತೈತೆ ಅಂತ ಹೇಳ್ಬಿಟ್ಟು. ಅಯ್ಯ ನೀನು ಪಂಡ್ರಪಟ್ ಬಾಯ ಕುಪ್ಪಾಕ ಈಗ ಅನ್ನ ಹೆಂಗೆಲ್ಲ ಮಾಡೋದು? ಅರೆ ನಮ್ದಿಗೆ ಬಂದ್ಬಿಟ್ಟೈತೆ, ನಮ್ದಿಗೆ ನೋಡ್ಕೊಂಡ್ಬಿಟ್ಟೈತೆ ಮನಿಗಣ್ಣ. ನಮ್ದಿಗೆ ಅನ್ನಾಗೆ ಮಾಡೋದು ಫುಲ್ ಬರೋದಿಲ್ಲ ಅಂದ್ರೆ ಹೆಂಗೆ ಮಾಡ್ಬಿಟ್ಟೈತೆ ನಮ್ದು ಅಮ್ಮಿ ಜಾನ ಅನ್ನೋದ್ನ ನಮ್ದಿಗೆ ಬೇಕಾ? ನಮ್ದಿಗೆ ಹೇಳ್ಬಿಟ್ಟೈತೆ ಹಂಗೆ ಮಾಡ್ಬಿಡಿ. ಹೇಳೋ ಪಾಶ ಯಾತ್ರ ನೀನು ನೇರವಾಗಿ ಪೂರ್ತಿ ಗೊತ್ತಿದ್ರೆ ಗೊತ್ತು ಅನ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ ಅನ್ಬೇಕು. ಗೊತ್ತಿಲ್ಲ ಅಂತಂದಿದ್ರೆ ಹೆಂಗನ ಪಾಪ ಹೆಂಗೋ ಇವಕ್ಕೆ ಅದನ್ನ ಮಾಡಕ್ ಬರಲ್ಲ. ಹೋಗ್ಲಿ ಎಸೆಟ್ಗೆ ಅಂತ ನನ್ನ ಅಜ್ಜಿ ಸುಮ್ಕಾಗದ. ನಾವು ಆಟ ಆಡಕನ ಹೋಗ್ಬಿಡಾಯ್ತು. ಈಗ ಮಗ ನನಗೆ ಗೊತ್ತು ಅಂತ ಅಲ್ಲಾಡಿಸ್ಬಿಟ್ಟ ಅಲ್ಲಿ. ಈಗ ಏನು ನಮ್ಮ ಅಜ್ಜಿ ಬರೋ ವರ್ಷದಿಗೆ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಮಕ್ ತುಪ್ಕ ಉಗಿತೈತಿ. ಇವನ ಬಟ್ಟಣ ಇವನಿಂದ ಉಗಿಸ್ಕೊಂಬದಾಯ್ತು ನಾನು. ಅರೆ ನಮ್ಮ ಮಂಜಿದ ಅಣ್ಣ ನಮ್ದು ಗೊತ್ತು. ಅರೆ ಕ್ಯಾಜ್ ಐತೆ ಗೊತ್ತು. ಅರೆ ಅಕ್ಕಿಗೆ ತಕೊಂಡಿ ಬಾ, ಅಕ್ಕಿಗೆ ಒಂದು ಜಗ್ಗು ನೀರಿಗೆ ತಕೊಂಡಿ ಬಾ ಮಂಜಿದ ಅಣ್ಣ. ನೆಕ್ಸ್ಟ್ ನಮ್ಗೆ ಚಾಗೆ ಮಾಡ್ಬೇಕು ಅಂದ್ಬಿಟ್ಟು ಜಾಪ್ನಿಸ್ಕೊಂಡು ಹೇಳ್ಬಿಟ್ಟೈತಿ ನಮ್ಗೆ ಅಮ್ಮಿ ಜಾನ್ ಹೆಂಗೆ ಮಾಡ್ಬಿಟ್ಟೈತೆ ಅನ್ನೋದು ನಮ್ಗೆ ಜಾಪ್ನಿಸ್ಕೊಂಡು ಹೇಳ್ಬಿಟ್ಟೈತಿ. ಇನ್ನ ಅನ್ನ ಮಾಡ್ಬೇಕು ಅಂತ ಇರೋದು ಕಾಣಲ್ಲ ಪಾಶ. ನೀನ್ ಜಾಪ್ನಿಸ್ಕೊಂಡು ಏನೇನ್ ಹೇಳ್ತಾನೋ ನಾ ಏನೇನ್ ಮಾಡಿ ಆ ಅನ್ನ ಹೋಗಿ ಹಲವಾ ಎಲ್ಲ ಹಾಕೈತು. ತಡಿ ನೋಡನಿ ಏನೋ ಒಂದ್ ಮಾಡ್ಲೇಬೇಕಲ್ಲ. ಅಕ್ಕಿ ತಕೊಂಡ್ಬರ್ತೀನಿ. ಇನ್ನ ಅಕ್ಕಿ ಆ ಬಾಕ್ಸ್ನಾಗ ಇಕ್ಕೈತೋ ನಮ್ಮಮ್ಮಯ್ಯ ಅದೇ ಗೊತ್ತಿಲ್ಲ ನಂಗೆ. ಇನ್ನ ಏನೇನ್ ಪಾಠ ಬಿಡ್ಬೇಕೋ ಏನೋ. ನಾನು ಅಕ್ಕಿ ಬಾಕ್ಸ್ನ ನೀರ್ ತಕೊಂಬರೋ ವಯಸ್ಸಲ್ಲಿ ನಮ್ಮ ಅಜ್ಜಿ ಹುಣಸೆಕಾಯಿ ಕುಟ್ಟಿದ್ದೆ ಹಾಕೈತೋ ಏನೋ.